ಆಸ್ತಿಯಲ್ಲಿ ಆಗರ್ಭ ಶ್ರೀಮಂತ, ಮನೆಯಿಂದ ಹೊರಹಾಕಿರುವ ಪತ್ನಿ ಮಕ್ಕಳು, ತುತ್ತು ಅನ್ನಕ್ಕಾಗಿ ಪರದಾಡುತ್ತಿರುವ ವೃದ್ಧ. ನನ್ನ ಅಭಿವೃದ್ಧಿ ಕೆಲಸಗಳು ಮುಂದಿನ ಪೀಳಿಗೆಗೆ ಉಪಯೋಗವಾಗುತ್ತದೆ, ನಮ್ಮ ರಕ್ತದಲ್ಲೇ ಅಭಿವೃದ್ಧಿ ಇದೆ, ಸಚಿವ ಸುಧಾಕರ್. ಗಂಡನಿಗೆ ತಲುಪಿದ ಪತ್ನಿಯ ಹಸಿ ಬಿಸಿ ವಿಡಿಯೋ, ತವರು ಮನೆಗೆ ವಾಪಸ್ ಕಳುಹಿಸಿದ ಪತಿರಾಯ, ಹಳೆ ಲವರ್ನ ಸಹವಾಸದಿಂದ ಕೆಟ್ಟ ನವವಿವಾಹಿತೆ. ಬೆಳಗ್ಗೆ 8ಕ್ಕೆ ಆರಂಭವಾಗಬೇಕಿದ್ದ ಪೋಲಿಯೋ ಲಸಿಕೆ ಕಾರ್ಯಕ್ರಮ ತಡವಾಗಿ ಬಂದ ವೈದ್ಯೆ, ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅವರದ್ದು ಆಗರ್ಭ ಶ್ರೀಮಂತ ಕುಟುಂಬ. ಅವರಿಗೆ ಪಿತ್ರಾರ್ಜಿತವಾಗಿಯೇ ಶ್ರೀಮಂತಿಕೆ ಬಂದಿತ್ತು. ಇರೋ ಜಮೀನು, ಮನೆ, 16 ನಿವೇಶನಗಳು ಸೇರಿದಂತೆ ಇರೋ ಆಸ್ತಿಯನ್ನು ಆತ ಮಕ್ಕಳ ಹೆಸರಿಗೆ ಬರೆದು ಕೊಟ್ಟಿದ್ದ. ಆದ್ರೆ ಈಗ ಪತ್ನಿ ಮಕ್ಕಳು ಆತನನ್ನ ನೋಡುತ್ತಿಲ್ವಂತೆ. ಇದರಿಂದ ತುತ್ತು ಅನ್ನಕ್ಕಾಗಿ ಆ ಶ್ರೀಮಂತ ವ್ಯಕ್ತಿ ಬೀದಿಗೆ ಬಿದ್ದಿದ್ದಾನೆ. ಚಿಕ್ಕಬಳ್ಳಾಪುರದ ಪ್ರಬಲ ಸಮುದಾಯಗಳಲ್ಲಿ ಒಂದಾದ ಬಲಿಜಿಗ ಸಮುದಾಯದಲ್ಲಿ ಚಿತ್ತಾರದವರು ಅಂದ್ರೆ ಪ್ರಾಚೀನ ಕಾಲದಿಂದಲೂ ಚಿಕ್ಕಬಳ್ಳಾಪುರದಲ್ಲಿ ಶ್ರೀಮಂತರು ಅಂತಲೇ ಲೆಕ್ಕ. ಇವರ ಪೂರ್ವಜರು ಊರಿನ ಮೇಲೆ ಆ ಕಾಲದಲ್ಲೇ ಹಿಡಿತ ಸಾಧಿಸಿದ್ರು. ಇವತ್ತಿಗೂ ನಗರದ ಬಹಳಷ್ಟು ಕಡೆ ಚಿತ್ತಾರ ಫ್ಯಾಮಿಲಿ ಅಂದ್ರೆ ಅವರ ಶ್ರೀಮಂತಿಕೆಗೆ ಒಂದು ಗತ್ತು, ಗಾಂಭೀರ್ಯ ಇದೆ. ಆದ್ರೆ ಇದೇ ಚಿತ್ತಾರದ ವಂಶಕ್ಕೆ ಸೇರಿದ ಈ ವ್ಯಕ್ತಿ ನೋಡಿ, ಹೀಗೆ ಬೀದಿ ಬದಿ ಕುಳಿತು ಅನಾಥನಂತೆ ಬೀದಿಯಲ್ಲೇ ತಿಂಡಿ ತಿಂದು ಪ್ರತಿಭಟನೆ ಮಾಡ್ತಾ ಇರೋದನ್ನ. ಇನ್ನು ಪಕ್ಕದಲ್ಲೇ ಇರೋ ಈ ಹಣ್ಣು ಮುದುಕಿ ಈತನ ತಾಯಿ. ಮಗನ ಹೋರಾಟಕ್ಕೆ ಈ ಇಳಿ ವಯಸ್ಸಿನಲ್ಲೂ ಬೆಂಬಲವಾಗಿ ನಿಂತು ಕಣ್ಣೀರು ಸುರಿಸ್ತಾ ಇದ್ದಾಳೆ. ಇಷ್ಟಕ್ಕೂ ಇವರ ಸಮಸ್ಯೆ ಏನು ಅಂದ್ರೆ, ಈತನಿಗೆ 2 ಕಿಡ್ನಿ ವಿಫಲವಾಗಿ ಬದುಕೋಕೆ ಹೆಣಗಾಡ್ತಿರೋ ಈತನಿಗೆ ಹಸಿವಾದಾಗ ತುತ್ತು ಅನ್ನ ಬೇಕಿದೆ. ತನ್ನ ರೋಗಕ್ಕೆ ಸಾಂತ್ವನ ಹೇಳಿ ಸಂತೈಸುವ ಆರೈಕೆ ಬೇಕಿದೆ. ಆದ್ರೆ ಈತನಿಗೆ ಮದುವೆಯಾಗಿ ಸಂಸಾರವೇನೋ ಇದ್ರೂ ಈತನ ಪತ್ನಿ ಈತನನ್ನ ಮನೆಯಿಂದ ಹೊರಗಟ್ಟಿ ವರ್ಷಗಳೇ ಕಳೆದಿವೆ. ಅದೂ ಈತನ ಆಸ್ತಿಯನ್ನ ಕೋರ್ಟ್ ಮೂಲಕ ತನ್ನ ಮಕ್ಕಳ ಹೆಸರಿಗೆ ಬರೆಸ್ಕೊಂಡು ಅಂತ ಈ ವ್ಯಕ್ತಿ ಆರೋಪಿಸ್ತಾ ಇದ್ದಾರೆ. ಹೌದು, ಈತನ ಹೆಸರು ಚಿಕ್ಕಬಳ್ಳಾಪುರದ ಆಗರ್ಭ ಶ್ರೀಮಂತರಲ್ಲಿ ಒಬ್ಬರಾಗಿದ್ದ ಚಿತ್ತಾರದ ಶ್ರೀನಿವಾಸಯ್ಯನ ಮಗ 60 ವರ್ಷದ ವಿಶ್ವನಾಥ್ ಬಾಬು ಅಂತ. ಈ ವಯೋವೃದ್ಧ ಮುದುಕಿ ಈತನ ತಾಯಿ 85 ವರ್ಷ ವಯಸ್ಸಿನ ರತ್ನಮ್ಮ. ವಿಶ್ವನಾಥ್ ಬಾಬು ಆರೋಪ ಏನು ಅಂದ್ರೆ, ಈತನ ಪತ್ನಿ ರಾಧಮ್ಮ ಅನ್ನೋರು ಮದುವೆಯಾಗಿ ಮಕ್ಕಳಾಗಿ 25 ವರ್ಷ ಆದ ಮೇಲೆ ಇವರ ಮೇಲೆ, ಇವರ ತಮ್ಮನ ಕುಟುಂಬದ ಮೇಲೆ, ಒಟ್ಟು ಕುಟುಂಬದ ಮೇಲೆ ಡೌರಿ ಕೇಸ್ ಹಾಕಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಾಟ ಕೊಟ್ಟಿದ್ರಂತೆ. ಡೌರಿ ಆಕ್ಟ್ ನಲ್ಲಿ ಹಾಕಿರುವ ಕ್ರಿಮಿನಲ್ ಕೇಸ್ ವಾಪಸ್ ತೆಗೆಸಬೇಕು ಅಂದ್ರೆ ಇಡೀ ಆಸ್ತಿಯನ್ನ ತನ್ನ ಹೆಸರಿಗೆ ಬರ್ಕೊಡ್ಬೇಕು ಅಂತ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಕೋರ್ಟ್ ನಲ್ಲಿ ಈತ ತನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ತನ್ನ ಪಾಲಿಗೆ ಬಂದಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ 1.5 ಎಕರೆ ಜಮೀನು, 5 ಕೋಟಿ ಮೌಲ್ಯದ 16 ನಿವೇಶನಗಳು, ಕೋಟ್ಯಾಂತರ ರೂಪಾಯಿಗಳ ಬೆಲೆ ಬಾಳುವಂತಹ ಮನೆ ಈತನ ಭಾಗಕ್ಕೆ ಬಂದಿತ್ತು. ಬಂದಿರೋ ಆಸ್ತಿಯನ್ನ ವಿಶ್ವನಾಥ್ ಬಾಬು ತನ್ನ ಪತ್ನಿಯ ಮೂಲಕ ತನ್ನ ಮಕ್ಕಳಾದ ರಂಜಿತಾ, ರಕ್ಷಣ್ಗೆ ಬರ್ಕೊಟ್ಟಿದ್ದಾರಂತೆ. ಆಸ್ತಿಯ ಮೇಲಿನ ಹಕ್ಕನ್ನ ಈತನ ಮಕ್ಕಳ ಹೆಸರಿಗೆ, ಮಕ್ಕಳ ಪೋಷಕಳಾಗಿ ಪತ್ನಿಯ ಹೆಸರಿಗೆ ಹಕ್ಕು ತ್ಯಾಗ ಮಾಡದಂತೆ ಬರೆಸಿಕೊಂಡಿದ್ರು ಸಹ ತನ್ನ ಪತ್ನಿ ರಾಧಮ್ಮ ರೋಗಿಷ್ಠನಾಗಿರುವ ತನ್ನ ಆರೈಕೆಯ ಸಮಯಕ್ಕೆ ಕನಿಷ್ಠ ಊಟವನ್ನಾಗ್ಲೇ ಕೊಡ್ತಾ ಇಲ್ಲ. ತನಗೆ ನ್ಯಾಯ ಬೇಕು ಅಂತ ಆತ ಒತ್ತಾಯಿಸ್ತಾ ಇದ್ದಾನೆ. ವಿಶ್ವನಾಥ್ ಅಂತ, ನನ್ನ ಹೆಂಡತಿ ಹೆಸರು ರಾಧಾ, ನನ್ನ ಮಗಳು ದೊಡ್ಡವಳು ರಂಜಿತಾ, ಎರಡನೇ ಚಿಕ್ಕವನು ರಕ್ಷಣ್. ನನ್ನ ಆಸ್ತಿ ಇಷ್ಟಿತ್ತು, 1.5 ಎಕರೆ ಇತ್ತು. ಅದರಲ್ಲಿ ಲೇಔಟ್ ಮಾಡಿಸಿದ್ದೀನಿ. ಆಸ್ತಿ ಬೇಕು ಅಂದರು. ಎಲ್ಲ ಮಾಡ್ತಾಯಿದ್ರೆ ಇಲ್ಲಿ ಬಂದು ಗಲಾಟೆ ಮಾಡಿ ನೀನೆಲ್ಲ ನಿನ್ನ ತಮ್ಮನ ಕೊಡ್ತಾಯಿದ್ದೀಯ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಮನೆಯಲ್ಲಿ ಯಾವಾಗಲೂ ಟಾರ್ಚರ್ ಮಾಡೋದು, ಮನೆಯಿಂದ ಆಚೆ ಹಾಕೋದು, ಇದೆಲ್ಲ ಮಾಡಿದೆ. ಬೇಡ ಇವೆಲ್ಲ, ನಿನಗೆ ಅವೆಲ್ಲ ಬೇಡ ಅಂತೇಳಿ ಇದು ಮಾಡಿದ್ರೆ ತಲೆದಿಂಬೆತ್ತಿ ಮಕ್ಕಕ್ಕೆ ಹಾಕಿ ಅದ್ಮೋದು, ನೈಟಲ್ಲಿ ಹೊಡಿಯೋದು, ಇದೆಲ್ಲ ಮಾಡೋದು. ಎಷ್ಟು ದಿವಸ ನಾನು ಈಚೆಗೆ ಬರಬಾರ್ದು ಅಂದ್ಕೊಂಡಿದ್ದೆ. ಇವಾಗ ಬರೋ ಪರಿಸ್ಥಿತಿ ಬಂದಿದ್ದೀನಿ. ಇವಾಗ ಎಲ್ಲ ಸೈಟು ಎಲ್ಲ ಬರೆಸ್ಕೊಂಡು ನಿನ್ನ ಮೆತ್ತಿಗೆ ನೀನು ನನ್ನ ಎಲ್ಲ ನೋಡ್ಕೊತೀನಿ, ಮಾತ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆಚೆ ಆಗಿಬಿಟ್ಟಿದ್ರೆ ನಾನು ಎಲ್ಲಿ ಸರ್ ಹೋಗೋದು, ಎಲ್ಲಿ ಮಾಡೋದು? ಇವ್ರಿಗೆಲ್ಲ ನ್ಯಾಯ ಕೊಟ್ಟಿದ್ದಕ್ಕೆ ತಾನೇ ಇವತ್ತು ನನಗೆ ಈ ಆಚೆಗೆ ಹಾಕಿರೋದು. ಇಲ್ಲದೆ ದುಡಿಯೋಕ್ಕಾಗಲ್ಲ ಇವಾಗ. ಎರಡೂ ಇದಾಗಿದೆ, ಕಿಡ್ನಿಗಳು ಫೈಲೂರ್ ಆಗಿದೆ. ಎಲ್ಲಂತ ಮಾತಾಡೋದು, ಎಲ್ಲಂತ ಹೋಗೋದು, ಒಬ್ಬೊಬ್ಬರಾದ್ರೆ ಯಾರ ಹತ್ರ ಅಂತ ಕಾಸು ಇಸ್ಕೊಳ್ಳೋದು ಸರ್. ಅವರು ಇವ್ರು ಕೊಡೋದನ್ನ ಎತ್ಕೊಂಡು ಹೋಗೋದು, ಮಾತ್ರೆ ತಗೊಳ್ಳೋದು, ಅವೆಲ್ಲ ಹೇಳೋಕ್ಕಾಗುತ್ತಾ ಸರ್? ಬೀದಿಯಲ್ಲಿ ಬಂದು
ಏನೋ ಬಾಡಿಗೆ 40,000 ಬರುತ್ತೆ. ಈ ಥರ ಎಲ್ಲ ಟಾರ್ಚರ್ ಮಾಡಿ ಅವನ ತಮ್ಮ ಅವನು ಅಲ್ಲಿಂದ ನಿನ್ನ ಎತ್ತಿಸ್ಬಿಡ್ತೀನಿ ಅದು ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ನಮ್ಮಿಬ್ಬರನ್ನ ಮರ್ಡರ್ ಮಾಡಿಸ್ತಾನಂತೆ ಅವನು. ಅವ್ರ ತಮ್ಮ ನರೇಂದ್ರ ಬಾಬು ಅಂತ, ನವೀನ ಅಂತ, ಅವರು ಇನ್ಸ್ಪೆಕ್ಟ್ರು ನೆಲಮಂಗಲದಲ್ಲಿ. ಅವರು ಹೊನ್ನೇಗೌಡ ಮನೆ ಬಂದು ಇಲ್ಲಿ ಮನೆ ಹತ್ರ ಬಂದಿದ್ರು. ಮೊನ್ನೆ ಅವ್ರು ಇದ್ದಾಗ ಬೂಟಲ್ಲದ್ದು ಎಳ್ಕೊಂಡು ಬಂದಿದ್ದಾರೆ ಮೊನ್ನೆ ವಾರದಲ್ಲಿ. ಈಗಾಗ ನನಗೆ ಕಾಸಿಲ್ಲ, ನನ್ನ ಮಾತ್ರೆಗಳಿಗೆ ದುಡ್ಡಿಲ್ಲ, ನನ್ನ ಊಟಕ್ಕಿಲ್ಲ. ನಮ್ಮ ತಾಯಿ ಬರೋ ಇದರಲ್ಲಿ ಪೆನ್ಷನಲ್ಲಿ 1,000 ರೂಪಾಯಲ್ಲಿ ಆಯಮ್ಮಂದು ನಂದು ನೋಡ್ಕೋಬೇಕು. ತಮ್ಮ ಎಷ್ಟು ದಿವಸ ಅಂತ ನೋಡ್ತಾನೆ. ಕೋಟಿಗಳಿಗೆ ಬದುಕಿದ್ರು ಎಲ್ಲ ಕೋಟಿ ಇವಾಗ ಕೋಟಿಗಳು ಬಾಳ್ತಾ ಇದೆ. ನೀವು ಕೋಟಿಗಳಿಗೆ ಬದುಕಿದ್ರಿ ಅನ್ಕೊಂಡಿಲ್ಲ ಸರ್, ನಾನು ಕೋಟಿಗಳಿಗೆ ಬರ್ತೀನಿ ಈ ಥರ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಜೀವನದಲ್ಲಿ ಹೆಂಗೋ ಚೆನ್ನಾಗೇ ಇದೆ. ಒಬ್ರಿಗೆ ನೋವು ಮಾಡಿದವನಲ್ಲ ನಾನು. ಆ ಥರ ಮಾಡಿ ಇವರು ಅವ್ರ ತಮ್ಮನನ್ನು ಅವ್ರ ನವೀನ ಆಸ್ತಿ ಎಲ್ಲ ಅವ್ರ ಹೆಸರೆಲ್ಲ ಬರೆದು ಕೊಟ್ಟಿದ್ದೀನಿ. ಬರೆದುಕೊಟ್ಟು ಆಚೆಗೆ ಹಾಕಿದ್ದಾರೆ. ಇವಾಗ ನನ್ನ ಊಟ ನೀರು ಆಗ ಹಿಂಗೆ ಎತ್ಕೊಂಡು ತಟ್ಟೆಗೆ ತಿನ್ನೋಕೆ ಹೋದರೆ ತಿನ್ನಗಂಟು ಸುಮ್ಮನೆ ಇದು ತಟ್ಟೆ ಆಚೆ ತಳ್ತಾರೆ. ನಾನು ಸುಮ್ಮನೆ ಹಿಡ್ಕೊಂಡೋಗಿ ಹೋಗಿದ್ದೀನಿ, ತಟ್ಟೆಗೆ ಹುಚ್ಚೆ ಹಟ್ಟಿದ್ದೀನಿ, ಏಲು ಹಟ್ಟಿದ್ದೀನಿ ಎಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಇವಾಗ ಹೊಲ್ಟೋ ತಟ್ಟೆ ಇದು ಮಾಡಿಬಿಟ್ಟು ಇವಾಗ ಬೆಳಗ್ಗೆ ಚಪ್ಪಲಿ ತೋರಿಸಿದ್ದಾಳೆ. ಚಪ್ಪಲಿ ತಗೊಂಡು ಹೊಡಿತೀನಿ ನನ್ನ ಮಗನಿಗೆ ನಾನು ಮಾತಾಡಿದ್ರೆ ಅಂತ. ನಮ್ಮ ಆಸ್ತಿ ನಾನು ಇರೋ ಗಂಟ ನನ್ನ ಹೆಸರಲ್ಲಿ ಇರಬೇಕು. ಇನ್ನು ಇರೋ ಬರೋ ಆಸ್ತಿ ಪತ್ನಿ ಹಾಗೂ ಮಕ್ಕಳಿಗೆ ವರ್ಗಾವಣೆಯಾಗಿದ್ದೇ ತಡ ಕುಟುಂಬ ಕಲಹ ಹೆಚ್ಚಾಗಿ ಪತ್ನಿ ಮಕ್ಕಳು ವಿಶ್ವನಾಥ್ ಬಾಬು ಅವರನ್ನ ಮನೆಯಿಂದ ಆಚೆ ಹಾಕಿದ್ದಾರಂತೆ. ಕಳೆದ 4 ವರ್ಷಗಳಿಂದ ವಿಶ್ವನಾಥ್ ಬಾಬು ತನ್ನ ತಾಯಿ ಜೊತೆಯಲ್ಲೇ ತನ್ನ ಸಹೋದರಿಯ ಹೆಸರಿಗೆ ವಿಭಾಗ ಆಗಿರುವಂತಹ ಮನೆಯೊಂದರಲ್ಲಿ ಪರಾವಲಂಬಿಯಾಗಿ ವಾಸವಾಗಿದ್ದ. ಯಾವುದೇ ಕ್ಷಣ ಜಾಗ ಖಾಲಿ ಮಾಡಿ ಅಂತ ಆತನ ಸಹೋದರಿ ಹೇಳಿದ್ರೆ ತಾನು ಆ ಮನೆಯನ್ನು ಖಾಲಿ ಮಾಡಬೇಕಾಗುತ್ತೆ ಅನ್ನೋ ಆತಂಕ ವಿಶ್ವನಾಥ್ ಬಾಬುವನ್ನ ಕಾಡ್ತಾ ಇದೆಯಂತೆ. ಡಯಾಲಿಸಿಸ್ ರೋಗಿಯಾಗಿರುವ ತನ್ನನ್ನ ಯಾರೂ ನೋಡಿಕೊಳ್ತಾ ಇಲ್ಲ ಎಂದು ಅಳ್ಳು ತೋಡಿಕೊಂಡು ಬೀದಿಗೆ ಬಿದ್ದಿದ್ರೆ, ಇನ್ನು ಈತನ ಧರ್ಮಪತ್ನಿ MS ರಾಧಮ್ಮ ಗಂಡನ ಸಹವಾಸವೇ ಬೇಡ, ಅವ್ರು ನಮ್ಮನ್ನ ಬಿಟ್ಟು 4 ವರ್ಷ ಆಗಿದೆ, ಅವ್ರ ಹೆಸರಿಗೆ ಒಂದು ನಿವೇಶನ ಇದೆ, ಬೇಕಾದ್ರೆ ಮಾರ್ಕೊಳ್ಳಲಿ, ಆ ದುಡ್ಡಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಬಂದು ಸಹಿ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಗಂಡನ ಆರೈಕೆ ಮಾಡೋ ಉಸಾಬರಿ ಮಾತ್ರ ತನಗೆ ಬೇಡವೇ ಬೇಡ ಅಂತಿದ್ದಾರೆ. ಅವ್ರಾಗ ಅವ್ರು ನಮ್ಗೆ ನೋಟಿಸ್ ಕಳಿಸಿದ್ರು, ಒಂದು ಅದೇನು KVT ಅಂತಾರಂತೆ ಅದನ್ನು ಕಳಿಸಿದ್ರು. ಅದ್ರ ಮೇಲೆ ನನಗೆ ಮಕ್ಕಳಿದ್ದಾರೆ, ಮಕ್ಕಳಿಗೆ ಆಸ್ತಿ ಬೇಕು ಅಂತ ಅಂದ್ಬಿಟ್ಟು ಮಗು ಮೈನಾರಿಟಿ ಇರೋದಕ್ಕೆ ಮಕ್ಕಳ ಕೈಲಿ ಕೊಡಿಸೋದಕ್ಕೆ ನಾವು ಕಾನೂನು ರೀತಿಯಲ್ಲಿ ಎಷ್ಟು ಬಂದರೆ ಅಷ್ಟೇ ಸಾಕು ಅಂತ ನಾವು ಕೇಳಿದ್ವಿ. ಅವರಾಗ ಅವರೇ ಕೇಸ್ ನಡೀತಾ ಇದ್ದ, ಅವರಾಗ ಅವರೇ ಬಂದು ನಮಗೆ ಖಾತೆಗಳಿಗೆ ಇದಾಗ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ರಾಜಿ ಮಾಡ್ಕೊಡ್ಲಿ ನಮ್ಮ ಹತ್ರ ಅವರಾಗ ಅವರೇ ಬಂದು ಎಲ್ಲೆಲ್ಲೋ ಇವ್ರನ್ನೆಲ್ಲ ಕರ್ಕೊಂಬಂದು ಪಂಚಾಯತಿ ಮಾಡಿಸಿ ನಮ್ಗೆ ಆಸ್ತಿ ಬರ್ಕೊಟ್ರು ಸರ್. ನಾವು ಕೇಳೇ ಇಲ್ಲ ಸರ್, ನಾವು ಬರ್ಕೊಡ್ರಿ ಅಂತ ನಾವು ಯಾರು ಕೇಳಿಲ್ಲ. ಸರ್ ನಮ್ಮನ್ನು ಮನೆಯಿಂದ ಆಚೆ ಹಾಕಿರೋದಕ್ಕೆ ಆ ಅಜ್ಜಿ ಎಷ್ಟು ಬಂದರೆ ಮನೆ ಹತ್ರ ಬಂದರೆ ಅದು ಸರ್ ವಿಡಿಯೋ ಇದೆ, ಅದನ್ನೆಲ್ಲ ಸ್ಟೇಷನ್ಗೆ ಇದು ಕೋರ್ಟ್ಗೆ ಕಳಿಸಿ ಕೊಟ್ಟಿದ್ದೀವಿ ಸರ್ ನಾವು. ಅದನ್ನು ಏನಂತ ಇದು ಏನು ಮನೆಗೆ ಬಾಗಿಲಿಗೆ ಅಡ್ಡ ಕೂತ್ಕೊಂಡ್ಬಿಟ್ಟು ಮನೆ ಒಳಗೆ ಬಂದರೆ ರಕ್ತ ಸೋರಿಸ್ತೀನಿ ಯಾರಾದರೂ ಮನೆಯೊಳಗೆ ಬಂದರೆ 11:15 ಗಂಟೆ ರಾತ್ರಿಯಲ್ಲಿ ಕಳಿಸಿದ್ದೀವಿ. ಪೊಲೀಸ್ ಸ್ಟೇಷನ್ ಹತ್ರ ರಾತ್ರಿ ನಾವು 3:30ವರೆಗೂ ಅಲ್ಲಿ ಮೇಲೆ ಮಹಿಳಾ ಸ್ಟೇಷನಲ್ಲಿ 3:30ವರೆಗೂ ಕೂತ್ಕೊಂಡಿದ್ದೀವಿ ಸರ್. ನಾವು ಅಲ್ಲೂ ಬಂದು ಗಲಾಟೆ ಮಾಡಿದ್ರು ಸರ್. ಸ್ಟೇಷನ್ ಹತ್ರನೂ ಬಂದು ಗಲಾಟೆ ಮಾಡಿದ್ದಾರೆ ಸರ್. ಇಷ್ಟೆಲ್ಲ ಆದಮೇಲೆ ನಾವು ಅವ್ನ ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡ್ರೆ ನೀವೇ ತಿಳ್ಕೊಂಡ್ರೆ ಅದು ಏನಾಗುತ್ತೆ ಅನ್ನೋದು ನೀವೇ ತಿಳ್ಕೊಳ್ರಿ ಸರ್. ಅವರು ತಮ್ಮನ ಮನೆಯಲ್ಲಿ ಇಲ್ಲ ಅವ್ರ ತಾಯಿ ಮನೆಯಲ್ಲಿ ಇರ್ತಾರೆ ಸರ್. ಇನ್ನು ಈ ಕೌಟುಂಬಿಕ ಸಮಸ್ಯೆಯನ್ನ ಮುಂದೆ ಇಟ್ಕೊಂಡು ವಿಶ್ವನಾಥ ಬಾಬು ಹಾಗೂ ಆತನ ತಾಯಿ ರತ್ನಮ್ಮ ಬೀದಿಯಲ್ಲಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ ಕಾರಣ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು, ತಹಸೀಲ್ದಾರು, ಉಪವಿಭಾಗಾಧಿಕಾರಿಗಳು ಸಾಂತ್ವನ ಮಾಡಿದ್ರು. ಕೊನೆಗೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್ ಅವರು ವಿಶ್ವನಾಥ್ ಬಾಬು ಪತ್ನಿ ರಾಧಮ್ಮನನ್ನ ಕರೆಯಿಸಿ ಬುದ್ಧಿ ಹೇಳಿದ್ರು. ಆಕೆ ಯಾರಿಗೂ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಅವ್ರ ಕುಟುಂಬ ಅವರ ಆಸ್ತಿ ಏನಾದ್ರೂ ಮಾಡಿಕೊಳ್ಳಿ, ಆದ್ರೆ ಇಷ್ಟೆಲ್ಲ ಆಸ್ತಿ ಕೊಟ್ಟವನಿಗೆ ಕಡೆಗಾಲದಲ್ಲಿ ತುತ್ತು ಊಟಕ್ಕೂ ಮಾನವೀಯತೆಗೆ ಬರ ಬಂತ ಅಂತ ಊರಿನ ಜನ ಬೀದಿಯಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ ಅಂತ
ದಾಸರು ಅಷ್ಟಿಲ್ದೆ ಹೇಳಿದ್ರ? ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನನ್ನ ಅಭಿವೃದ್ಧಿ ಕೆಲಸಗಳು ಈ ಕ್ಷಣಕ್ಕೆ ಮಾತ್ರ ಸೀಮಿತವಲ್ಲ, ಮುಂದಿನ ಪೀಳಿಗೆಗೆ ಉಪಯೋಗವಾಗುವ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ನಮ್ಮ ರಕ್ತದಲ್ಲಿಯೇ ಅಭಿವೃದ್ಧಿ ಇದೆ ಎಂದು ಸಚಿವ ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಸರ್ಕಾರಿ ಆರ್ಯವೈಶ್ಯ ಜನಾಂಗದ ರುದ್ರಭೂಮಿಯ ಸರ್ವೆ ನಂಬರ್ 67ರ 1 ಎಕರೆ ಜಮೀನಿನಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ನೆಕ್ಕುಂದಿಪೇಟೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ಕ್ ದೀಪಗಳ ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ಅವರು, ದಿವಂಗತ ಆಂಜನೇಯ ರೆಡ್ಡಿರವರ ಕಾಲದಿಂದಲೂ ಸಾಮಾಜಿಕ, ಶೈಕ್ಷಣಿಕ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡುತ್ತಾ ಎಲ್ಲಾ ಜನಾಂಗದ ಹಾಗೂ ಸಮುದಾಯಗಳನ್ನು ಒಟ್ಟಿಗೆ ಅಭಿವೃದ್ಧಿ ಮಾಡಿಕೊಂಡು ಬಂದಂತಹ ನಮ್ಮ ಕುಟುಂಬವಾಗಿದೆ. ಅವರು ಚಿಂತಾಮಣಿಯ ಹಿಂದಿನ ಚರಿತ್ರೆ ಗೊತ್ತಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಗುಡುಗಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚು ಅನುದಾನ ನೀಡುತ್ತಿದ್ದಾರೆ. ಮುಂದಿನ ಇನ್ನೂ 2.5 ವರ್ಷಗಳಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ನಾನು ನಿರಂತರವಾಗಿ ಏನೇ ಒಂದು ಕೆಲಸ ಮಾಡಿದ್ರೆ ನಾನು ಯಾವತ್ತೂ ಈ ಕ್ಷಣಕ್ಕೆ ಇವತ್ತಿಗೆ ನಾನು ಆಲೋಚನೆ ಮಾಡಲ್ಲ. ಬಹುಶಃ ಅದು ನಮ್ಮ ಕುಟುಂಬದಲ್ಲಿ ನಮ್ಮ ತಾತ ಅವರಿಂದ ಹಿಡಿದು ನಮ್ಮ ತಂದೆಯವರಿಂದ ಬಂದಿರತಕ್ಕಂಥ ಒಂದು ಆಲೋಚನಾ ಶಕ್ತಿ. ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಿ ಚಿಂತಾಮಣಿ ನಗರ, ಚಿಂತಾಮಣಿ ತಾಲೂಕು ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ದಿವಂಗತ ಎಂಸಿ ಆಂಜನೇಯ ರೆಡ್ಡಿ ಅವರು ಒಂದು ಭದ್ರವಾದಂಥ ಬುನಾದಿ ಎಲ್ಲ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ಮೂಲಭೂತ ಸೌಲಭ್ಯ ಇವೆಲ್ಲ ವಿಚಾರದಲ್ಲಿ ಎಲ್ಲ ಜಾತಿ ಜನಾಂಗದ ಸಮುದಾಯಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಅವರ ದೂರದೃಷ್ಟಿ. ತಮಗೆ ಗೊತ್ತಿದೆ NR ಬಡಾವಣೆ, NR ಬಡಾವಣೆ ಯಾರು ನಿರ್ಮಾಣ ಮಾಡಿದ್ರು? ಅಲ್ಲಿ ಸಿವಿಕ್ ಕಮ್ಯುನಿಟಿ ಸೈಟ್ ಯಾವ್ಯಾವ ಜಾತಿ ವರ್ಗದವರಿಗೆ ಆ ಕಾಲದಲ್ಲೇ ಸೈಟನ್ನು ನಿಗದಿ ಮಾಡಿದ್ರು ಅಂತಕ್ಕಂಥದ್ದು ತಮಗೆಲ್ರಿಗೂ, ಹಿರಿಯರಿಗೆಲ್ರಿಗೂ ಗೊತ್ತಿದೆ. ಗೀತಾ ಮಂದಿರ ಇರ್ಬೋದು, ಅಲ್ಲಿ ಮುಸ್ಲಿಮರಿಗೆ ಒಂದು ಜಾಗ ಕೊಟ್ಟಿದ್ರು. ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಎಲ್ಲರಿಗೂ ಒಂದು ಅವಕಾಶ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ತಂದೆಯವರು ಈಗೇನು ರಾಘವೇಂದ್ರ ಸ್ವಾಮಿ ಮಠ ಇದೆ, ಆ ಜಾಗ ಹಿಂದೆ ಕಾಂಗ್ರೆಸ್ ಪಕ್ಷದ ಆಫೀಸ್ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಅವರು ಆ ಸಂದರ್ಭದಲ್ಲಿ ಇಲ್ಲ, ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಮಠ ಆಗಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಆ ಸಂದರ್ಭದಲ್ಲಿ ಅದಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟು ಇವತ್ತಿಗೂ ಅವ್ರನ್ನ ಏನೋ ವೈಸ್ ಪ್ರೆಸಿಡೆಂಟ್ ಏನೋ ಮಾಡಿದ್ರು, ಅದೇ ಇದೇನೋ ಗೊತ್ತಿಲ್ಲ. 2 ಬಾರಿ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಯಿತು. ಇಲ್ಲಿ ಇದರ ಹಿನ್ನೆಲೆ ತಮಗೆ ಗೊತ್ತಿರಬೇಕು. ಮೂಲವಾಗಿ ಅಂಜನೇಯ ಎಕ್ಸ್ಟೆನ್ಷನ್ನಲ್ಲಿ ವೈಶ್ಯ ಏನೋ ಸ್ಮಶಾನ ಅಂಥೇಳಿ ಆ ಕಾಲದಲ್ಲಿ 20 ಕುಂಟೆ 10 ಕುಂಟೆನೋ 20 ಕುಂಟೆನೋ ಜಾಗ ಇತ್ತು. ನಮ್ಮ ತಾತ ಅವ್ರ ಕಾಲದಲ್ಲಿ ಮುನ್ಸಿಪಲ್ ಅಧ್ಯಕ್ಷರಿರುವಂಥ ಸಂದರ್ಭದಲ್ಲಿ ಅದು ಬೆಳವಣಿಗೆ ಆಗ್ತಾ ಇದೆ, ಅಲ್ಲಿ ಬೇಡ ಅಂತ ಹೇಳಿದಾಗ ಇದು ಪರ್ಯಾಯವಾಗಿ ಇದನ್ನು ಇಲ್ಲಿ ಕೊಡುವಂಥ ಕೆಲಸ ಆ ಕಾಲದಲ್ಲೇ ಆಗಿರುವಂಥದ್ದು. ಇಲ್ಲಿ ಇರ್ತಕ್ಕಂಥ ಸ್ಥಳೀಕರಿಗೆ, ಹಳುಬರಿಗೆ ಅದರ ವಸ್ತುಸ್ಥಿತಿ ಗೊತ್ತು. ಯಾರೋ ನೆನ್ನೆ ಬೇರೆ ಊರುಗಳಿಂದ ಬಂದಿರೋರಿಗೆ ವಿನಾಕಾರಣ ನಮ್ಮ ಕುಟುಂಬದ ಮೇಲೆ ಆಪಾದನೆ ಮಾಡೋವಂಥವ್ರಿಗೆ ಆ ವಿಚಾರಗಳಾದ್ದು ಚರಿತ್ರೆ ಗೊತ್ತಿರಲ್ಲ. ಏನು ಈ ಊರಿನ ಚರಿತ್ರೆ, ಈ ಊರಲ್ಲಿ ಏನೇನು ಯಾವ ರೀತಿ ಬದಲಾವಣೆ ಆಯಿತು ಅಂತಕ್ಕಂಥದ್ದು ಅವ್ರಿಗೆ ಯಾವುದೂ ಮಾಹಿತಿ ಇರೋದಿಲ್ಲ. ಅವರಿಗೆ ಏನು ಬಾಯಿಗೆ ತೋಚುತ್ತೋ, ಏನು ತಲೆಗೆ ಬರುತ್ತೋ ಅದನ್ನು ಮಾತಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ಊರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಮಾಜಿ ಉಪಾಧ್ಯಕ್ಷೆ ರಾಣಿಯಮ್ಮ, ಮಾಜಿ ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ, ಹರೀಶ್, ರಾಜಾಚಾರಿ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.
ಹಳೆ ಲವರ್ ಸಹವಾಸ ಬಿಟ್ಟು ಬೇರೊಬ್ಬ ಯುವಕನ ಜೊತೆ ಆಕೆ ಮದುವೆ ಮಾಡಿಕೊಂಡಿದ್ಲು. ಆದರೆ ಲವರ್ ಜೊತೆ ಹಾಸಿಗೆ ಹಂಚಿಕೊಂಡಿದ್ದ ವಿಡಿಯೋ ಗಂಡನಿಗೆ ರವಾನೆಯಾಗಿದೆ. ಇದರಿಂದ ನೊಂದ ಗಂಡ ಆಕೆಯನ್ನ ವಾಪಸ್ ತವರು ಮನೆಗೆ ಕಳುಹಿಸಿದ್ದಾನೆ. ಇದರಿಂದ ನೊಂದ ಯುವತಿ ನ್ಯಾಯಕ್ಕಾಗಿ ಜಿಲ್ಲಾಡಳಿತ ಭವನದ ಎದುರು ಧರಣಿ ಕೂತಿದ್ದಾಳೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೆಂಪನಹಳ್ಳಿ ಗ್ರಾಮದ 20 ವರ್ಷದ ಯುವತಿ ಕಳೆದ 20 ದಿನಗಳ ಹಿಂದೆಯಷ್ಟೇ ಬೆಂಗಳೂರು ಮೂಲದ ಯುವಕನ ಜೊತೆ ಸಪ್ತಪದಿ ತುಳಿದು ನವ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಳು. ಆದ್ರೆ ಹನಿಮೂನ್ ಮುಗಿಯೋದಕ್ಕೂ ಮುನ್ನ ಯುವತಿಯ ಪ್ರಿಯಕರ ಅಂಬರೀಷನ ಸ್ನೇಹಿತ ಸುನಿಲ್ ಹಾಗೂ ಪರಿಚಯಸ್ಥೆ ಭಾನುಪ್ರಿಯ ಸೇರಿಕೊಂಡು ಯುವತಿ ಹಾಗೂ ಅಂಬರೀಷ್ ಬೆಡ್ರೂಮ್ ಹಂಚಿಕೊಂಡಿರೋ ವಿಡಿಯೋವನ್ನ ಯುವತಿಯ ಗಂಡನಿಗೆ ರವಾನೆ ಮಾಡಿದ್ರಂತೆ. ಇದನ್ನು ಕಂಡ ಹೊಸದಾಗಿ ಮದುವೆಯಾಗಿದ್ದ ಯುವತಿಯ ಗಂಡ ಕೈ ಹಿಡಿದ ಪತ್ನಿಯ ಮಾಂಗಲ್ಯವನ್ನ ಕಿತ್ಕೊಂಡು ವಾಪಸ್ ತವರು ಮನೆಗೆ ಕಳುಹಿಸಿದ್ದಾನಂತೆ. ಇದರಿಂದ ಎಲ್ಲೂ ಇಲ್ಲದಂತಹದ ನವವಿವಾಹಿತೆ ಈಗ ತನಗೆ ನ್ಯಾಯ ಕೊಡಿಸಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಹಗಲು ರಾತ್ರಿ ಧರಣಿ ನಡೆಸಿದ್ದಾಳೆ. ನನ್ನ ಹೆಸರು ಪ್ರೇಮ, ನಮ್ಮೂರು ಕೆಂಪನಹಳ್ಳಿ. 4 ಇಯರ್ಸ್ನಿಂದ ಲವ್ ಮಾಡ್ಕೊಂಡಿದ್ದು ಸರ್ ಅಂಬರೀಷ್ ಅನ್ನೋರು. ನಾವು 4 ಇಯರ್ಸ್ನಿಂದ ಲವ್ ಮಾಡಿಕೊಂಡು ಇದ್ವಿ. ಮತ್ತು ಪಾರ್ಕು, ದೇವಸ್ಥಾನಗಳು ಅವೆಲ್ಲ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ನಂಬಿಸಿ ಎಲ್ಲ ಇದು ಮಾಡಿದೆ ಸರ್. ಹ್ಞೂ ಸರಿ ಆಯಿತು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಇದು ಮಾಡಿದೆ ಸರ್. ಮಾಡ್ಕೊಂಡಿದ್ದಾದಮೇಲೆ ಬಾ ನಾವು ಬರ್ಡೇಗೆ ಹೋಗೋಣ ಬಾ ಅಂತ ಹೇಳ್ದೆ ಕರ್ಕೊಂಡೋದೆ ಸರ್. ಇಲ್ಲ ನಾನು ಬರೋಲ್ಲ ಅಂದ್ರೂ ಬಾ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡೋದೆ ಸರ್. ಕರ್ಕೊಂಡು ಹೋಗಿದ್ದಾದಮೇಲೆ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನಗೇನೋ ಜ್ಯೂಸ್ ಕೊಟ್ಟೆ ಸರ್. ನಾನು ಪ್ರಜ್ಞೆ ಇಲ್ಲದೆ ಆಗೋದೆ ಸರ್. ಅಷ್ಟೇ ಸರ್ ನನಗೆ ನೆನಪು. ಮತ್ತೆ ನೋಡಿದ್ರೆ ಏನಪ್ಪ ಹಿಂಗೆಲ್ಲ ಮಾಡಿದ್ಯಾ ಅಂತೇಳಿದ್ರೆ, ಇವಾಗ ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿನ್ನ ಮದುವೆ ಆಗ್ತೀನಲ್ಲ, ಇವಾಗ ನಾನು ಮಾಡಿದ್ರಾಗ ಏನು ತಪ್ಪೈತೆ ಅಂತ ಸರ್. ಸರಿ ಆಯಿತು ನಿನ್ನ ಮದುವೆ ಆಗ್ತೀಯ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಸರ್. ಹಂಗೆ ಇದ್ದೆ ಸರ್. ಸರಿ ನಿನ್ನ ಮದುವೆ ಆಗಿ ಮಾಡ್ಕೊತೀಯಲ್ಲ ಅಂತೇಳ್ಬಿಟ್ಟು ನಾನು ಕಲಿದಾಗೋದೆ ಸರ್. ಮತ್ತು ನಮ್ಮ ಮನೆಗೆ ನನಗೆ ನೋಡ್ತಾಯಿದ್ರು ಸರ್ ಬೇರೆಯವ್ರನ್ನ ಮದುವೆ ಮಾಡೋಕ್ಕೆ. ಆವಾಗ ನಾನು ಹೇಳಿದೆ ಸರ್, ಇವಾಗ ನಾವು ಲವ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ನನ್ನ ಮದುವೆ ಆಗು ಅಂತೇಳಿದ್ರೆ, ಇಲ್ಲ ಆಗಲ್ಲ, ನೀವು ಎಸ್ಸಿ ನಾವು ಗೊಲ್ರು, ಮದುವೆ ಮಾಡ್ಕೊಳಕ್ಕೆ ಆಗಲ್ಲ ನನ್ನ ಕೈಯಲ್ಲಿ, ನಿನ್ನ ಲೈಫ್ ನೀನು ನೋಡ್ಕೊ, ನಮ್ಮ ಅಣ್ಣವ್ರಿಗೆ ಮದುವೆ ಮರ್ಯಾದೆ ಇರಲ್ಲ, ಏನೂ ಇರಲ್ಲ, ನಿನ್ನ ಲೈಫ್ ನೀನು ನೋಡ್ಕೊ ಅಂತ. ಯಾಕಪ್ಪ ಗೊಲ್ರು ಸರ್ ಅಂತ ಹೇಳಿದೆ ಸರ್. ಇಲ್ಲ ಇವಾಗ ನೀನು ಇದು ಮಾಡಿದೆಯಲ್ಲ, ಲವ್ ಮಾಡ್ತಾಯಿದ್ದೆ, ಮಾಡ್ಕೊಳ್ಲೇಬೇಕು ಅಂದರೆ, ಇಲ್ಲ ನಾನು ಆಗಲ್ಲ, ನೀವು ಎಸ್ಸಿ ಅಂತ ಹೇಳಿದೆ ಸರ್. ನನ್ನ ಕಾಳುಗಳು ಎಲ್ಲ ಇಟ್ಕೊಂಡು ಹೋದೆ ಸರ್. ಅವ್ರ ಮನೆಯವ್ರಿಗೆಲ್ಲ ಗೊತ್ತು ಸರ್. ಹೇಳಿದ್ರೆ ಆಗಲ್ಲಮ್ಮ, ನಿನ್ನ ಲೈಫ್ ನೀನು ನೋಡ್ಕೊ ಹೋಗು ಅಂದರು ಸರ್. ಸರಿ ಆಯಿತು, ನಮ್ಮ ಮನೆಗೆ ಹೇಳಿದ್ರೆ ಬೈತಾರೆ ಅಂದ್ಬಿಟ್ಟು ನಾನು ನಮ್ಮ ಮನೆಗೆ ಹೇಳಿಲ್ಲ ಸರ್ ಯಾರಿಗೂ. ಸರಿ ಅವ್ರು ಮಾಡ್ತಾವ್ರಲ್ಲ ಅವ್ರನ್ನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ನೋಡಿದವ್ರು ಮದುವೆ ಆಗದೆ ಸರ್. ಮತ್ತು ಮದುವೆ ಆಗಿದ್ದು 20 ದಿವಸಕ್ಕೆ ಅದೇನೋ ಫೋಟೋಸು ವೀಡಿಯೋಸು ಎಲ್ಲ ನಮ್ಮ ಯಜಮಾನ್ರಿಗಾಗಿದ್ದಾರೆ ಸರ್. ಅವರು ಅಂಬರೀಷ್ ಅನ್ನೋರು ಆಗಿದ್ಮೇಲೆ ಅವರು ನಮ್ಮ ಯಜಮಾನ್ರು ಆ ವೀಡಿಯೋಸು ಫೋಟೋಸ್ ಎಲ್ಲ ನೋಡಿ, ಅಮ್ಮ ನೀನು ಬೇಡ ನನಗೆ ಅಂತೇಳ್ಬಿಟ್ಟು ತಾಲಿ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಸರ್. ಮತ್ತು ಹಿಂಗೆಲ್ಲ ಇವನ್ನೆಲ್ಲ ಮಾಡಿರೋದು ಅಂತೇಳ್ಬಿಟ್ಟು ಮತ್ತು ನಾನು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡೆ ಸರ್. ಕೂತ್ಕೊಂಡ್ರೆ ಅಲ್ಲಿ ನೀರು ಊಟ ಏನೂ ಇರಲಿಲ್ಲ ಸರ್. 2 ಡೇಸಿಂದ ಅಲ್ಲೇ ಕೂತ್ಕೊಂಡಿದ್ವಿ ಸರ್. ಆದ್ರೂ ಅವ್ರು ನಮಗೆ ಏನೂ ಇದು ಮಾಡಿಲ್ಲ ಸರ್. ಮಾಡಿಕೊಂಡ್ರು ನಮ್ಮನ್ನೇ ಬೈದು ಎಲ್ಲ ಇದು ಮಾಡಿ ಕಳಿಸ್ಬಿಟ್ರು ಸರ್ ಅಲ್ಲಿಂದ. ಮತ್ತು DC ಆಫೀಸ್ ಮುಂದೆ ಕೂತ್ಕೊಂಡ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತೇಳ್ಬಿಟ್ಟು DC ಆಫೀಸ್ ಮುಂದೆ ಕೂತ್ಕೊಂಡಿದ್ವಿ ಸರ್. ಯಾರವರು, ಯಾವ ಊರು? ಪಲ್ಚಾರ್ಲು ಸರ್. ಅಂಬರೀಷ್ ಅನ್ನೋರು. ಏನು ಕೆಲಸ ಮಾಡ್ತಾರೆ? ಟೈಟಾನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಸರ್. ನಿಮ್ಮನ್ನು ಯಾವ ರೀತಿ ಬಳಸ್ತಾರೆ ಸರ್? ಅಂದರೆ ಹೇಳೋಕ್ಕಾಗಲ್ಲ ಯಾವ ರೀತಿ ನ್ಯಾಯ ಬೇಕು ಸರ್. ಅವನು ಅಂಬರೀಷ್ ಅನ್ನೋರು ಇವಾಗ ಹುಡುಗಿದೇನು ತಪ್ಪಿಲ್ಲ ಅಂತೇಳಿ ನಮ್ಮ ಯಜಮಾನ್ರ ಹತ್ರ ಕಳಿಸ್ಲಿ, ಇಲ್ಲಾಂದರೆ ಅವನೇ ಮದುವೆ ಆಗಲಿ ಸರ್, ಅಷ್ಟೇ ಸರ್. ನಮ್ಮ ಯಜಮಾನ್ರ ಹತ್ರ ಕಳಿಸ್ತಾರ ಅಂದರೆ ಕಳಿಸ್ಲಿ ಸರ್, ಇಲ್ಲಾಂದರೆ ಇವನೇ ಮದುವೆ ಆಗಲಿ ಸರ್, ಅಂಬರೀಷ್ ಅನ್ನೋರು. ನಿಮ್ಮ ಜೀವನ ಯಾವ ಥರ ಆಗ್ತಿದೆ ಇವಾಗ? ಸಾಯೋಕ್ಕಾಗದೆ ಬದುಕೋಕ್ಕಾಗದೆ ಹಂಗಿದ್ದೀನಿ ಸರ್. ಆತ ನಮ್ಮ ಯಜಮಾನ್ರು ಅವರು ಲೈಫಲ್ಲಿ ನಾನು ಇರೋಕ್ಕಾಗಲ್ಲ. ಇವ್ನು ನೋಡಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಇಲ್ಲ ನಾನು ಅವಳನ್ನ ಮದುವೆ ಆಗಲ್ಲ, ಅವ್ರ ಜಾತಿ ಬೇರೆ ಅಂತೇಳ್ಬಿಟ್ಟು ಅಂದೆ ಸರ್. ಅವನು ನಾನು ಜೈಲ್ಗೆ ಹೋಗ್ತೀನಿ, ಅವಳು ನನ್ನ ಮದುವೆ ಆಗಲ್ಲ, ಏನು ಶಿಕ್ಷೆ ಬೇಕಾದರೂ ನಾನು ಅನುಭವಿಸ್ತೀನಿ, ಅವಳನ್ನಂತೂ ನನ್ನ ಮದುವೆ ಆಗಲ್ಲ ಅಂತ ಅವ್ನು ಕೂತ್ಕೊಂಡಿದ್ದಾನೆ ಸರ್. ನಿಮ್ಗೆ ಯಾವ ರೀತಿ ಪರಿಚಯ? ಸರ್ ಕಾಲೇಜ್ಗೆ ಹೋಗೋಬಿಟ್ಟು ಪರಿಚಯ ಆದ ಸರ್ ಅವನು.
ಇನ್ನು ನೊಂದ ಸಂತ್ರಸ್ತೆಯ ಧರಣಿಗೆ ಆಕೆಯ ತಾಯಿ, ಅಣ್ಣ, ಬಂಧು ಬಳಗ ಸಾಥ್ ನೀಡಿದ್ದಾರೆ. ತನ್ನ ಸಂಸಾರಕ್ಕೆ ಕಲ್ಲು ಹಾಕಿದ ಆಕೆಯ ಪ್ರಿಯಕರ ಪಲಿಚರ್ಲು ಗ್ರಾಮದ ಅಂಬರೀಷ ಹಾಗೂ ಅಂಬರೀಷ್ನ ಸ್ನೇಹಿತ ಸುನಿಲ್ ಹಾಗೂ ಪರಿಚಯಸ್ಥೆ ಭಾನುಪ್ರಿಯಾಳ ಫೋಟೋಗಳನ್ನು ಹಿಡಿದು ನ್ಯಾಯಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ಮಾಡ್ತಿದ್ದಾಳೆ. ಆದರೆ ಇತ್ತ ಆರೋಪಿತೆ ಭಾನುಪ್ರಿಯ ಪ್ರತಿಕ್ರಿಯೆ ನೀಡಿದ್ದು, ನೊಂದ ಸಂತ್ರಸ್ತೆ ಹಾಗೂ ಆಕೆಯ ಪ್ರಿಯಕರ ಅಂಬರೀಷ್ ತನಗೆ ಪರಿಚಯಸ್ಥರು, ಆದರೆ ಆಕೆಯ ಗಂಡನೂ ಗೊತ್ತಿಲ್ಲ, ಅವರ ನಂಬರು ನನಗೆ ಗೊತ್ತಿಲ್ಲ, ನಾನು ಯಾರಿಗೂ ಅವರ ವಿಡಿಯೋ ಕಳಿಸಿಲ್ಲ, ಆದರೂ ತನ್ನ ಫೋಟೋ ಹಿಡಿದು ಧರಣಿ ನಡೆಸಿದ್ದು ಯಾಕೆ ಅಂತ ಗೊತ್ತಿಲ್ಲ ಎಂದು ಆರೋಪವನ್ನ ಅಲ್ಲಗಳೆದಿದ್ದಾಳೆ. ಆ ವಿಡಿಯೋಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಅವ್ರು ನನಗೆ ಗೊತ್ತು ಅಷ್ಟಕ್ಕಷ್ಟೇ, ಬಟ್ ತುಂಬ ಏನಿಲ್ಲ. ನನಗೆ ಆ ವಿಡಿಯೋಗೂ ನನಗೂ ಏನೂ ಸಂಬಂಧ ಇಲ್ಲ. ನನ್ನ ಫೋಟೋ ಇಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ, ಏನಕ್ಕಂತ ನನಗೂ ಗೊತ್ತಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಸರ್, ಯಾವುದೇ ಥರದ ಸಂಬಂಧನೂ ಇಲ್ಲ ಆ ವಿಡಿಯೋಗೂ ನನಗೂ. ಪರಿಚಯ ಇದ್ದಾರೆ ನಿಮ್ಗೆ? ಯಾರು ಸರ್? ಇದ್ದಾರೆ ಸರ್, ಪರಿಚಯ ಇದ್ದಾರೆ. ಅವರೆಲ್ಲರೂ ಪರಿಚಯ ಇದ್ದಾರೆ ಅಂದರೆ ಅಷ್ಟಕ್ಕಷ್ಟೇ, ಡೈಲಿ ಏನು ಮಾತುಕತೆ ಇಲ್ಲ. ತಿಂಗಳಿಗೊಂದ್ಸರಿನೋ 15 ದಿನಕ್ಕೊಂದ್ಸರಿ ಅವರೇ ಮಾಡೋರು, ಅವರೇ ವೀಡಿಯೋ ಕಾಲ್ಗಳು ಮಾಡಿ ರೂಮ್ಗಳಲ್ಲಿರೋದನ್ನೆಲ್ಲ ತೋರಿಸೋರು. ಅದಕ್ಕೂ ಅಷ್ಟೇ ನೋಡಿ, ನಾನು ನಮ್ಮ ಮನೇಲಿ ಬೈದಾಗಿಂದ, ನಮ್ಮ ಮನೇಲಿ ಗಲಾಟೆ ಆದಾಗಿಂದ ಅವ್ರ ಸವಾಸ ನಾನು ಬಿಟ್ಬಿಟ್ಟಿದ್ದೀನಿ. ಅಂಬರೀಷ್ ಬಗ್ಗೆ ಅವ್ರ ಗಂಡಗೆ ನೀವೇ ವಿಡಿಯೋ ಕಳಿಸಿ? ಇಲ್ಲ ಸರ್, ಅವ್ರ ಗಂಡ ಯಾರು ಸರ್? ಅವ್ರ ಗಂಡ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಅವ್ರ ಗಂಡ ಎಲ್ಲಿದ್ದಾರೆ, ಯಾರು, ಅವ್ರು ಹೇಗಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಹುಡುಗಿ ಮದುವೆ ಆಗಿದ್ದಿನ, ಕರ್ಕೊಂಡು ಹೋಗೋಕೆ ಮದುವೆ ಆಗಿದ್ದಿನ ಫೋಟೋಸ್ ಕಳಿಸಿದ್ದಾಳೆ. ಫೋಟೋದಲ್ಲಿ ನೋಡಿರೋದು ಬಿಟ್ಟರೆ ಅವ್ರ ಗಂಡ ಯಾರು, ಏನು, ಎತ್ತ ಅಂತಲೂ ನನಗೆ ಗೊತ್ತಿಲ್ಲ ಸರ್. ಸುನೀಲ ನೀವು ಸೇರಿ ಕಳಿಸಿರೋದು ಅಂತ? ಸರ್, ಅವ್ರ ಗಂಡನೇ ಗೊತ್ತಿಲ್ಲ, ನಾನು ಹೆಂಗೆ ಸರ್ ಕಳಿಸ್ಲಿ? ಅವ್ರ ಗಂಡ ಯಾರು ಅಂತ ಗೊತ್ತಾದ್ರೆ ತಾನೇ ನಾನು ಕಳ್ಸೋಕ್ಕಾಗುತ್ತೆ. ಸುನೀಲ ಅಂಬರೀಷ್ ಎಲ್ಲ ಪರಿಚಯ ನಮಗೆ? ಸರ್, ಸುನೀಲ್ ಅಣ್ಣ ನಮಗೆ ಇವಾಗಿಂದ ಅಲ್ಲ, ತುಂಬ ದಿನದಿಂದ ಪರಿಚಯ. ಅಂಬರೀಷ್ ಅನ್ನೋ ಹುಡುಗ ಬಂದುಬಿಟ್ಟು ಒಂದು 3 months ಬ್ಯಾಕ್ ಪರಿಚಯ ಅಷ್ಟೇ ಸರ್. ಸುನೀಲು ಪ್ರೇಮವು ಹೇಗೆ ಪರಿಚಯ ಅಂತ? ಅವ್ರ ಅತ್ತೆ ಮಗಳಂತೆ ಸರ್, ನಮಗೆ ಗೊತ್ತಿಲ್ಲ, ಸ್ವಂತ ಅತ್ತೆ ಮಗಳೇ ಅಂತೆ. ಪ್ರೇಮ ಅನ್ನೋ ಹುಡುಗಿಗೆ ಸುನೀಲ್ ಅನ್ನೋ ಹುಡುಗ ಅತ್ತೆ ಮಗ, ಪಕ್ಕ ಮನನಿ ಅಂತೆ ಸರ್, ನಮಗೆ ಗೊತ್ತಿಲ್ಲ ಅದೆಲ್ಲ. ಅದು ಗೊತ್ತಿಲ್ಲ ಸರ್, ಅವ್ರವ್ರು ಏನು ಮಾಡ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ, ನಾವೇನು ನೋಡಿಲ್ಲ, ನಮಗೆ ಗೊತ್ತೂ ಇಲ್ಲ ಸರ್. ಇನ್ನು ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಹಾಗೂ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ಮಾಡಿದ್ರೂ ನ್ಯಾಯ ಸಿಕ್ಕಿಲ್ಲವಂತೆ. ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಚಳಿ ಗಾಳಿ ಎನ್ನದೇ ಧರಣಿ ಕುಳಿತಿದ್ದು, ತನ್ನ ಬದುಕನ್ನ ಹಾಳು ಮಾಡಿದ ತನ್ನ ಪ್ರಿಯಕರನ ಜೊತೆ ಮದುವೆ ಮಾಡಿಸಿ ಎಂದು ಅವಲತ್ತುಕೊಂಡಿದ್ದಾಳೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939.
ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1,299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಇಲ್ಲೊಬ್ಬ ಆರೋಗ್ಯ ಅಧಿಕಾರಿ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದನ್ನ ಪ್ರಶ್ನಿಸಿದ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ಏನ್ ಭಯ ಅಲ್ಲ ಮೇಡಮ್, ನೀವ್ ಎಷ್ಟೊತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು? 7 ಗಂಟೆಗೆ ಮಾಡ್ಬೇಕಾಗಿರೋದು, ನೀವ್ ಎಷ್ಟೊತ್ತು ಬಂದಿದ್ದೀರಾ? ಏನು ಅನೌನ್ಸ್ ಮಾಡಿದ್ದು ಎಷ್ಟೊತ್ತಿಗೆ? ಎಸ್, ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದು ಅದರಲ್ಲಿ ಆರೋಗ್ಯ ಅಧಿಕಾರಿಯಾಗಿ ಡಾಕ್ಟರ್ ರಾಗಿಣಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.
ಆರೋಗ್ಯ ಇಲಾಖೆಯವರು ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಆಟೋಗಳ ಮೂಲಕ ಪಲ್ಸ್ ಪೋಲಿಯೋ ಲಸಿಕಾ ಡಿಸೆಂಬರ್ 21ರಂದು 8 ಗಂಟೆಯಿಂದ ಲಸಿಕೆ ಹಾಕಲಾಗುವುದೆಂದು ಪ್ರಕಟಣೆ ಹೊರಡಿಸಿದ್ದಾರೆ. ಅದರಂತೆ ಮಂಡಿಕಲ್ ಆಸ್ಪತ್ರೆಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಸ್ಥಳೀಯ ಮುಖಂಡರು, ಮಂಡಿಕಲ್ ವ್ಯಾಪ್ತಿಯ ಪೋಷಕರ ಮಕ್ಕಳು ಬೆಳಗ್ಗೆ 7 ಗಂಟೆಯಿಂದ ಲಸಿಕಾ ಕಾರ್ಯಕ್ರಮಕ್ಕೆ ಕಾದಿದ್ದಾರೆ. ಆದರೆ ಮಂಡಿಕಲ್ ಆರೋಗ್ಯ ಅಧಿಕಾರಿ ರಾಗಿಡಿ 9 ಗಂಟೆಗೆ ತಡವಾಗಿ ಬಂದಿದ್ದಾರಂತೆ. ಇನ್ನು ಆರೋಗ್ಯ ಅಧಿಕಾರಿ ಬರುವವರೆಗೂ ಸಾರ್ವಜನಿಕರು, ಆಸ್ಪತ್ರೆ ಸಿಬ್ಬಂದಿ, ಪೋಷಕರು ಮಕ್ಕಳನ್ನಿಡಿದು ಕಾದು ನಿಂತಿದ್ದು, ಆರೋಗ್ಯಾಧಿಕಾರಿ ರಾಗಿಣಿ ಬಂದ ಕೂಡಲೇ ಮುಖಂಡರು, ಪೋಷಕರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ಯಾರು ನಿಮ್ಗೆ ಅಧಿಕಾರ ಇಲ್ವಾ? ನಿಮ್ಗೆ ಸ್ಟಾಫ್ ಕೇಳಬೇಕು ಅಂತ ಏನ್ ಸ್ಟಾಫ್ ಕೇಳಬೇಕು ಅಂತ ನಿಮ್ಗೆ ಅಧಿಕಾರ ಇಲ್ವಾ? ನಿಮ್ ಮೆಡಿಕಲ್ ಆಫೀಸರ್ನ ಏನ್ ಪರ್ಮನೆಂಟ್ ಹಾಕ್ಸ್ಕೋಬೇಕು. ನಿಮ್ಗೆ ಅಷ್ಟು ಇದಿದ್ರೆ, ತಾಕತ್ತಿದ್ರೆ ಇಲ್ಲ ಮಾಡ್ಬೇಕು. ಎಲ್ಲರೂ ಜವಾಬ್ದಾರಿ ತಗೊಂಡು 7 ಗಂಟೆ ಮೇಡಮ್, ಎಷ್ಟೊತ್ತಿಗೆ ನೀವು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇರೋದು? ಎಷ್ಟೊತ್ತಿಗೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್? ನೀವು ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ ನೀವು ಇವಾಗ ಕಾರ್ಯಕ್ರಮಕ್ಕೆ? ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಎಷ್ಟೊತ್ತಿಗೆ ಇರೋದು ಪ್ರೋಗ್ರಾಮು? 7 ಗಂಟೆ ಪ್ರೋಗ್ರಾಮು. ನೀವು 8 ಗಂಟೆ ಆದರೂ ಪ್ರಾರಂಭ ಮಾಡದೇ ಇದ್ರೆ ಬೆಳಗ್ಗೆ ವ್ಯವಸಾಯಕ್ಕೆ ಅಲ್ಲಿ ಇಲ್ಲಿ ಹೋಗೋರು ಇರ್ತಾರೆ, ಮಕ್ಕಳನ್ನ ಕರ್ಕೊಂಡು. ಇಲ್ಲ, ಹಾಸ್ಪಿಟ್ಲ್ಗೆ ಹೋಗೋ ಪೇಷಂಟ್ಗಳ ಹತ್ರನೂ ಅಷ್ಟೇ ನಿಮ್ಮ ಸ್ಟಾಫ್ ತುಂಬಾ ನೆಗ್ಲೆಕ್ಟ್. ಏನ್ ಮೆಡಿಕಲ್ ಆಫೀಸರ್ ಇನ್ಯಾವ ರೀತಿ? ನೀವು ಸೇವೆ ಮಾಡಕ್ಕಿರೋರು, ಅಧಿಕಾರ ಚಲಾಯಿಸಕ್ಕಲ್ಲ ಇರೋದು, ಸೇವೆ ಮಾಡಕ್ಕಿರೋದು. ನೀವು ಹೆಣ್ಮಕ್ಳಲ್ಲ, ಎಲ್ಲಾ ಕಡೆನೂ ಅದೇ ರೀತಿ ಇದಾರಾ? ಬೇರೆ ಕಡೆ ಮಾಡ್ತಾ ಇಲ್ವೇನಾ? ಬೇರೆ ಕಡೆ ಸ್ಟಾಫ್ ಇಲ್ವಾ? ಮಾಡ್ತಾ ಇರೋರು ಸರ್ವಿಸ್ ಮಾಡೋದು ಕಲ್ತ್ಕೊಳ್ಳಿ, ಅಧಿಕಾರ ಚಲಾಯಿಸೋದಲ್ಲ. ಅಧಿಕಾರ ನೀವು ಅದೇ ರೀತಿ ನನಗೇನೋ ಇದು ಅಂತ ಹೇಳಿ ಇಲ್ಲ, ಇವ್ರಿಗೆ ಸೇವೆ ಮಾಡೋಬೇಕು ಅಂತ ಮನೋಭಾವನೆ ಬೈಲಿಲ್ಲ ಅವ್ರಿಗೆ. ನೀವು ಗಲಾಟೆ ಮಾಡೋದಕ್ಕೆ ಒಂದು ಪ್ರಯೋಜನ ಇದೆ. ನಾವು ಸುಮಾರು ಸರಿ ಬರ್ತಿದ್ದೀವಿ. ಯಾರ್ದು? ನೀವು ಹಾಕಿದ್ದೀರಾ ರಿಪೋರ್ಟ್? ನೀವು ಹಾಕಿದ್ದೀರಾ ರಿಪೋರ್ಟ್ ಸರ್ಕಾರಕ್ಕೆ? ಎಷ್ಟು ಸಲ ಕೊಡಿ ನಮಗೆ ಡಾಕ್ಯುಮೆಂಟ್. ಎಷ್ಟು ಸಲ ಹಾಕಿದ್ದೀರಾ ಕೊಡಿ. ಬಾಯಿ ಮಾತಲ್ಲ, ಮೌಖಿಕವಾಗಲ್ಲ. ನೀವು ರೆಕಾರ್ಡ್ ಮಾಡಿದ್ದೀರಾ? ಏನ್ ಗಲಾಟೆ ಮಾಡೋದು? ಯಾರನ್ನ ಕರ್ಸೋದು? ಏನ್ ಭಯ ಅಲ್ಲ ಮೇಡಮ್? ನೀವ್ ಎಷ್ಟೊತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು? 7 ಗಂಟೆಗೆ ಮಾಡ್ಬೇಕಾಗಿರೋದು. ನೀವ್ ಎಷ್ಟೊತ್ತು ಬಂದಿದ್ದೀರಾ? ಏನು ಅನೌನ್ಸ್ ಮಾಡಿದ್ದು ಎಷ್ಟೊತ್ತಿಗೆ? ಇಲ್ಲ, ಬಿಟ್ಟು ಹೋಗ್ರಿ, ಬೇರೆಯವರ ಹಾಸ್ಪಿಟಲ್ ನೋಡ್ಕೊಳ್ಳಿ, ಪರವಾಗಿಲ್ಲ, ದಂಡಿಯಾಗಿದ್ದಾರೆ. ನೀವು ಮಾಡಿಸ್ಕೊಂಡು ಹೋಗಿ. ನಮ್ಗೆ ಇಲ್ಲಿ ಮಂಡಿಕಲ್ಲಲ್ಲಿ ಮಾಡಕ್ ಆಗಲ್ಲ, ನಮ್ಮ ಕೈಯಲ್ಲಿ ಮಂಡಿಕಲ್ಲಲ್ಲಿ ಮಾಡಕ್ ಆಗಲ್ಲ. ಮೇಡಮ್ ಅವರ, ನೀವು ಸಾರ್ವಜನಿಕ ಜೀವನಕ್ಕೆ ಎಲ್ಲದಕ್ಕೂ ಇರೋದು. ನೀವು ಮಾಡ್ತಾ ಇಲ್ಲ. ನೋಡಿ ಎಂತ ಮಾತಾಡ್ತಿದ್ದೆ. ಭಯ ಪಡೋದು ಬೇಡ. ಭಯ ಪಟ್ಟಿಲ್ಲ ಅಂದ್ರೆ ಬೇರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ. ಜನಗಳಿಗೆ ಸೇವೆ ಮಾಡಕ್ ಬಂದಿರೋದು, ನಮ್ ಕೂಲಿ ತಗೊಂಡಿರೋದು. ನೀವೇನ್ ಭಯ ಪಡೋದು ದೌರ್ಜನ್ಯ ಮಾಡ್ತಾ ಇದೀರ? ನೀವು ಭಯ ಪಡೋದು ಹೋಗ್ತಾರೆ ನೀವು. ಕೇಳಬಾರದಂತೆ, ಅಧಿಕಾರ ಇಲ್ವಂತೆ. ಎಂತ ಮಾತಾಡ್ತಿದ್ದೆ? ಅಧಿಕಾರ ಇಲ್ವಂತೆ ಪೇಪರ್ ಅವ್ರು ಕೇಳೋದಕ್ಕೆ. ಮೇಡಮ್ ಸುಮ್ಮನೆ ನೀವು ಸಮರ್ಥನೆ ಮಾಡ್ಕೋಬೇಡಿ. ನಿಮ್ಮನ್ನ ಎಲ್ಲ ಇದೇ ರೀತಿ ಆಗಿದೆ. ಏನ್ ಕೇಳಬಾರ್ದು ಹಂಗಾದ್ರೆ ಸಾರ್ವಜನಿಕವಾಗಿ? ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಓಡಿಸುತ್ತಿದ್ದ ಅಂಗವಿಕಲ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನು ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಬಿಡಗಾನಹಳ್ಳಿ ಗ್ರಾಮದ ಮುನಿಕೃಷ್ಣಪ್ಪ ಹಾಗೂ ಮುನಿರತ್ನಮ್ಮ ದಂಪತಿಗಳು ರಿತೀಶ್, ರೇವಂತ್ ಇಬ್ಬರು ಮಕ್ಕಳು ಸೇರಿದಂತೆ ಮುನಿರತ್ನಮ್ಮ ಅವರ ತಾಯಿ ಮನೆ ಜಂಗಾಲಹಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದ್ದಾಗ ರಾಷ್ಟ್ರೀಯ ಹೆದ್ದಾರಿಯ ಬನ್ನಿಕುಪ್ಪೆಯ ಯೂಟರ್ನ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ.
ದ್ವಿಚಕ್ರ ವಾಹನದಲ್ಲಿ ಇವರು ಮುಂದೆ ಹೋಗ್ತಾ ಇದ್ದಾಗ ಹಿಂಬದಿಯಿಂದ ಬಂದ ಕಾರು ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಅಪಘಾತ ನಡೆದಿದ್ದು, ಅಪಘಾತದಲ್ಲಿ ಬೈಕ್ನಲ್ಲಿದ್ದ ವಿಕಲಚೇತನ 43 ವರ್ಷದ ಮುನಿಕೃಷ್ಣಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಮೃತ ವ್ಯಕ್ತಿಯ ಹೆಂಡತಿ ಮುನಿರತ್ನಮ್ಮ ಮಕ್ಕಳಿಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಗಾಡಿ ನಮಗಿಂತ ಮುಂಚೆ ಓವರ್ಟೇಕ್ ಹೊಡ್ಕೊಂಡು ಬಂದ್ರು ಫುಲ್ ಸ್ಪೀಡ್ ಆಗಿ. ಅದರಲ್ಲಿ ಒಬ್ಬರಿಗೆ ಸ್ಪಾಟ್ ಔಟ್ ಆಗ್ಬಿಟ್ಟವ್ರೆ. ಅವ್ರು ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ಟ್ ಅವರು ಪಾಪ. ಸೈಡಲ್ಲಿ ಹೋಗ್ತಿರೋ ಗಾಡಿಗೆ ಓವರ್ಟೇಕ್ ಹೊಡೆದು ಡ್ರೈವರ್ ಮಾತ್ರ ಇದ್ದಾನೆ. ಅದರಲ್ಲಿ ಇಬ್ರು ಎಸ್ಕೇಪ್ ಆಗ್ಬಿಟ್ಟವ್ರೆ. ಇನ್ನು ಒಬ್ಬರು ಮಕ್ಳಿಗೆ ಮಾತ್ರ ಸ್ವಲ್ಪ ಕೈ ಕಾಲೆಲ್ಲ ಸ್ವಲ್ಪ ಫುಲ್ ಡ್ಯಾಮೇಜ್ ಆಗಿ ಫುಲ್ ಬ್ಲಡ್ ಹೋಗಿದೆ. ಸೊ ಇವಾಗ ಅವ್ರ ಕಡೆಯವ್ರು ಬಂದಿದ್ದಾರೆ, ಆ್ಯಂಬುಲೆನ್ಸಿಗೆ ಇದು ಮಾಡ್ತಾಯಿದ್ರು. ಗಾಡಿ 2 ವೀಲರಲ್ಲಿ 3 ಜನ ಇದ್ದರು, ಇಬ್ಬರು ಗಂಡ ಹೆಂಡತಿ. ಗೌರ್ಮೆಂಟ್ ಆಂಬುಲೆನ್ಸ್ ಇದೆ ಆಗ್ತಾ ಇಲ್ಲ. ಕಾರಲ್ಲಿ 3 ಜನ ಇದ್ದರು, ಡ್ರೈವರ್ ಒಬ್ಬ ಇದ್ದ, ಇನ್ನಿಬ್ಬರು ಓಡೋಗ್ಬಿಟ್ಟಿದ್ದಾರೆ. ಆ್ಯಂಬುಲೆನ್ಸು 3/4 ಅವರಿಂದ ಫೋನ್ ಮಾಡ್ತಾಯಿದ್ದೀರಿ, ಯಾವುದು ರೆಸ್ಪಾನ್ಸ್ ಇಲ್ಲ, ಯಾವುದು ಬಂದಿಲ್ಲ. ಫುಲ್ ಎಲ್ಲ ಇವಾಗ ಯಾವುದೋ ಪಾಪ ಗಾಡಿ ಬಂದು ಅವ್ರ ಗಾಡೀಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ವಿ. 2 ವೀಲರ್ ಅವರು ಇಲ್ಲೇ ಲೋಕಲ್ ಅವ್ರಂತೆ ಸರ್, ಅವರು ಬಿಡಗನಹಳ್ಳಿ. ಅದೇ ಗಾಡಿ ಅವ್ರ ಹೆಸರು ಏನು ಗೊತ್ತಿಲ್ಲ ಸರ್. ಅವ್ರ ಫ್ಯಾಮಿಲಿ ಪಾಪ ಇದರಲ್ಲಿದ್ದಾರೆ. ಸೊ ಅವರು ಏಟಾಗಿದೆಯಲ್ಲ, ಅದಕ್ಕೆ ಅವ್ರು ಇನ್ನೂ ಏನು ಮಾಹಿತಿ ತಿಳ್ಕೊಂಡಿಲ್ಲ. ಇವಾಗ ಟ್ರಾಫಿಕ್ ಅವ್ರು ಬಂದಿದ್ದಾರೆ, ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತಾವ್ರು. ಕೀರ್ತಿ ಅಂತ ಸರ್. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಂಭೀರ ಗಾಯಗಳಾಗಿ ಬಿದ್ದಿದ್ದ ಗಾಯಾಳುಗಳನ್ನ ಪೊಲೀಸರು ಸ್ಥಳೀಯರ ಸಹಕಾರದಿಂದ ಆಸ್ಪತ್ರೆಗೆ ದಾಖಲು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇವ್ರು ಸೈಡಲ್ಲಿ ಬರ್ತಾ ಇದ್ದಾರೆ. ಇವ್ರು ಆಲ್ರೆಡಿ ಡ್ರಿಂಕರ್ಡ್ರೆ ಅನ್ಕೊಂತೀನಿ. 4 ಜನ ಇದ್ರಲ್ಲ, ಒಬ್ಬ ಇದ್ದಾನೆ ಹಿಂದೇವನು, ಇನ್ನು ಮಿದ್ದವ್ರೆಲ್ಲ ಓಡಾಗಿದ್ದಾರೆ. ನಾವು ಹಿಂದ್ಗಡೆ ಇಡ್ತಾ ಇದ್ರಿ. ಇವನ್ ಗಾಡಿ ಗುದ್ದಿದ ತಕ್ಷಣ 3 ಜನ ಇಲ್ಲಿ ಬಿದ್ದಾರೋ, ಒಬ್ಬ ಅಲ್ಲಿ ಬಿದ್ದಾನೆ, ಇನ್ನೊಂದು ಗಾಡಿ ಹೊಡ್ಕೊಂಡು ಅಲ್ಲಿ ಬಿದ್ದೇ ಹೇಳ್ಕೊಂಬಂದು ಇಲ್ಲಿ ಇಕ್ಕಿರೋದು. ನಾವು ಹಿಂದ್ಗಡೆ ಕಾರಲ್ಲಿ ಇದ್ರಿ. ಇವರು ಇದು ಹ್ಯಾಂಡಿಕ್ಯಾಪ್ ಗಾಡಿ 2 ವೀಲರು ಇಲ್ಲೇ ಇದೆ ನೋಡಿ ಗಾಡಿ. ಡ್ರೈವರ್ ಅವನೇನಾ ಮೇಡಮ್? ಅಪಘಾತಕ್ಕೆ ಕಾರಣವಾದ ಕಾರು ಮತ್ತು ಕಾರಿನಲ್ಲಿದ್ದ 3 ಯುವಕರನ್ನ ವಶಕ್ಕೆ ಪಡೆದು ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರಾಕ್ಟರ್ ಇಕೋಟೌನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾನ್ ಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಈ ಥರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕ್ಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. ಅನದರ್ ನಂಬರ್ 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789.
ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ಲ? ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡ? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸೆಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವುದರ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಭಾನುವಾರ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವುದರ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ತಾಲೂಕಿನಲ್ಲಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು. ಅಕಸ್ಮಾತ್ ಯಾವುದೇ ಕಾರಣದಿಂದ ಪಲ್ಸ್ ಪೋಲಿಯೋ ಹಾಕಿಸಲು ಸಾಧ್ಯವಾಗದಿದ್ದರೆ 3 ದಿನಗಳ ಒಳಗೆ ಮನೆ ಮನೆಗೆ ಬರುವ ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿಂದ ಹಾಕಿಸಿಕೊಳ್ಳಬೇಕು. ದೇಶ ಪೋಲಿಯೋ ಮುಕ್ತ ಆಗಿರುವುದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಮನವಿ ಮಾಡಿದರು. ಜನ ಮಕ್ಕಳು ಈಗ 0 ಇಂದ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು. ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 14,266, ನಗರ ಪ್ರದೇಶದಲ್ಲಿ 8,446 ಮಕ್ಕಳಿದ್ದಾರೆ. ಅವ್ರಿಗೆಲ್ರಿಗೂ 146 ಬೂತ್ಗಳ ಮುಖಾಂತರ ಪಲ್ಸ್ ಪೋಲಿಯೋನ ಡ್ರಾಪ್ಸನ್ನು ಹಾಕ್ತಾ ಇದ್ದಾರೆ. ಸೊ ಈ ಪಲ್ಸ್ ಪೋಲಿಯೋನ ಈ ಪೋಲಿಯೋ ಮುಕ್ತ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಅಧಿಕಾರಿಗಳು ಶ್ರಮ ಪಡ್ತಾ ಇದ್ದಾರೆ. ಸೊ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನಿರ್ದೇಶನದಂತೆ ನಾವು ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ವಿ. ಸೊ ತಾವೆಲ್ಲರೂ ಪೋಲಿಯೋ ಡ್ರಾಪ್ಸನ್ನು ಹಾಕಿಸಿ ಮಕ್ಕಳಿಗೆ ಪೋಲಿಯೋನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಈ ಮೂಲಕ ಕೋರ್ತಾ ಇದ್ದೀವಿ. ತಾವೇನಾದರೂ ಮಕ್ಕಳಿಗೆ ಅಲ್ಲೇನೋ ಊರಲ್ಲಿ 5 ವರ್ಷದ ಮಕ್ಕಳಿದ್ದರೆ ಅವ್ರಿಗೂ ಹೇಳಿ, ಪಕ್ಕದ ಮನೆಗಳಿದ್ದರೆ ಅವರು ಹೇಳಿ ಡ್ರಾಪ್ಸ್ ಹಾಕ್ಸ್ಕೊಳ್ಳಿ. ಸೊ ನಮ್ಮ ಒಂದು ಆರೋಗ್ಯ ಅಂತ ಸಂಪತ್ತು ಯಾವುದು ಅಂತಂದರೆ ನಮ್ಮದು ಆರೋಗ್ಯನೇ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಸೊ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ನಿಜವಾದ ಆಸ್ತಿ ಅಂತಂದರೆ ನಮ್ಮ ದೇಹ ಮಾತ್ರ. ದೇಹ ಯಾವುದಾದ್ರು ಆಸ್ಪತ್ರೆಗೆ ಸೇರಿಸಿದಾಗ ನಮ್ಮ ದೇಹ ನಮ್ಗೆ ಸಹಕರಿಸದೇ ಇದ್ದಾಗ ಎಷ್ಟೇ ಡಾಕ್ಟರ್ಸ್ ಇರಲಿ, ಎಷ್ಟೇ ಸಂಪತ್ತಿರಲಿ, ನಮ್ಮ ದೇಹ ನಮ್ಗೆ ಸಹಕರಿಸಬೇಕು, ಅಂದರೆ ಸ್ಪಂದನೆ ನೀಡಬೇಕು. ಇಲ್ಲ ಅಂತಂದರೆ ಸೊ ನಮ್ಮ ಆರೋಗ್ಯ ಹದಗೆಡುತ್ತೆ. ನಮ್ಮ ದೇಹನೇ ನಮಗೆ ಸಂಪತ್ತು, ನಮ್ಮ ದೇಹನೇ ನಮಗೆ ಒಂದು ಒಳ್ಳೆ ಆಸ್ತಿ. ಆ ದೇಹನ ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಆಶಿಸ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ದಾಕ್ಷಾಯಿಣಿ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ, ಆರೋಗ್ಯ ಇಲಾಖೆಯ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ಆರೋಗ್ಯ ಸುರಕ್ಷತಾಧಿಕಾರಿ ವೈ ಸರಸ್ವತಮ್ಮ, ಡಾಕ್ಟರ್ ಮಾನಸ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಸಮೀಪದಲ್ಲಿ ಟೆಂಪೋ ಟ್ರಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಟ್ರಾಕ್ಟರ್ ಚಾಲಕ ಸ್ಥಳದಲ್ಲೇ ಮೃತಪಟ್ಟು ಇತರೆ 4 ಸಣ್ಣ ಪುಟ್ಟ ಗಾಯಗಳಾಗಿವೆ. ಸಂತೇಕಲ್ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದಿರಾಪುರ ಗ್ರಾಮದ ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿದ್ದ ಅಸ್ಸಾಂ ಮೂಲದ 48 ವರ್ಷದ ಸುಕ್ರಾಮ್ ಮೃತ ದುರ್ದೈವಿಯಾಗಿದ್ದಾನೆ. ಕದಿರಾಪುರ ಗ್ರಾಮದ ಟ್ರಾಕ್ಟರ್ ಕೊಂಗನಹಳ್ಳಿಗೆ ಬರುತ್ತಿದ್ದು ಮುಖ್ಯ ರಸ್ತೆಯಿಂದ ಮಣ್ಣಿನ ಅಡ್ಡ ರಸ್ತೆಯ ತಿರುವಿಗೆ ಚಲಿಸಲು ನಿಧಾನ ಮಾಡಿದಾಗ ವೇಗವಾಗಿ ಬಂದ ಟೆಂಪೋ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. 4 ಕೂಲಿ ಆಳುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ವಿಷಯ ತಿಳಿದ ಕೂಡಲೇ ಕೈವಾರ ಹೊರಠಾಣೆಯ ಪೊಲೀಸರು ಸ್ಥಳಕ್ಕೆ ತೆರಳಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಆಸ್ತಿಯಲ್ಲಿ ಆಗರ್ಭ ಶ್ರೀಮಂತ, ಮನೆಯಿಂದ ಹೊರಹಾಕಿರುವ ಪತ್ನಿ, ಮಕ್ಕಳು, ತುತ್ತು ಅನ್ನಕ್ಕಾಗಿ ಪರದಾಡುತ್ತಿರುವ ವೃದ್ಧ. ನನ್ನ ಅಭಿವೃದ್ಧಿ ಕೆಲಸಗಳು ಮುಂದಿನ ಪೀಳಿಗೆಗೆ ಉಪಯೋಗವಾಗುತ್ತದೆ. ನಮ್ಮ ರಕ್ತದಲ್ಲೇ ಅಭಿವೃದ್ಧಿ ಇದೆ, ಸಚಿವ ಸುಧಾಕರ್. ಗಂಡನಿಗೆ ತಲುಪಿದ ಪತ್ನಿಯ ಹಸಿ ಬಿಸಿ ವಿಡಿಯೋ, ತವರು ಮನೆಗೆ ವಾಪಸ್ ಕಳುಹಿಸಿದ ಪತಿರಾಯ,
ಹಳೆ ಲವರ್ನ ಸಹವಾಸದಿಂದ ಕೆಟ್ಟ ನವವಿವಾಹಿತೆ. ಬೆಳಗ್ಗೆ 8ಕ್ಕೆ ಆರಂಭವಾಗಬೇಕಿದ್ದ ಪೋಲಿಯೋ ಲಸಿಕೆ ಕಾರ್ಯಕ್ರಮ ತಡವಾಗಿ ಬಂದ ವೈದ್ಯೆ, ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.